ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 28ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 28. ಹಸಂತಿ ಯಸ್ಯಾ ಚರಿತಂ ಹಿ ದುರ್ಭಗಾಃ ಸ್ವಾತ್ಮನ್ ರತಸ್ಯಾ ವಿದುಷ ಸಮೀಹಿತಂ ಯೈರ್ವಸ್ತ್ರಮಾಲ್ಯಾಭರಣಾನುಲೇಪನೈಃ ಶ್ವಭೋಜನಂ ಸ್ವಾತ್ಮತಯೋಪಲಾಲಿತಂ. ಅನುವಾದ: ಅದೃಷ್ಟಹೀನ ಮೂರ್ಖ ಜನರು ಶಿವ ಆತ್ಮನಿರತನೆಂಬುದನ್ನು ತಿಳಿಯದೆ ಆತನನ್ನು ಕಂಡು ನಗುತ್ತಾರೆ. ಅಂತಹ ಮೂರ್ಖರು ನಾಯಿಗಳು ತಿನ್ನುವಂತಹ ತಮ್ಮ ದೇಹವನ್ನು ಉಡುಪುಗಳಿಂದ, ಆಭರಣಗಳಿಂದ ಹಾಗೂ ಲೇಪನಗಳಿಂದ ಸಿಂಗರಿಸಿಕೊಳ್ಳುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಕಶ್ಯಪ ಮುನಿಗಳು ದಿತಿಗೆ ಹೇಳ್ತಾರೆ, ಶಿವ ಹೇಗಿದ್ದಾನೆ, ಏನು ಅವನ ಒಂದು ಶ್ರೇಷ್ಠತೆ ಏನು, ಅದರ ಬಗ್ಗೆ ಎಲ್ಲ ಹೇಳ್ತಿರ್ತಾನೆ. ಅವನು ಹೇಗಿದ್ದಾನೆ, ಯಾವ ರೀತಿ ಅವನು ತನ್ನ ಶರೀರವನ್ನು ಇಟ್ಕೊಂಡಿದ್ದಾನೆ ಅಂತಂದ್ಬಿಟ್ಟು. ಈ ಭೌತಿಕ ಜಗತ್ತಿನಲ್ಲಿ ಶಿವನಿಗೆ ಸಮರಾಗಿರುವಂಥವರು ಮತ್ತು ಅವನಿಗಿಂತ ಶ್ರೇಷ್ಠರಾದವರು ಕೂಡ ಯಾರೂ ಇಲ್ಲ. ಅಜ್ಞಾನದ ಒಂದು ಪರದೆಯನ್ನು ನಾಶ ಮಾಡೋದಕ್ಕೋಸ್ಕರ ಅವನ ಅಕಳಂಕ ಚಾರಿತ್ರ್ಯವನ್ನು ಮಹಾತ್ಮರು ಅನುಸರಣೆ ಮಾಡ್ತಾರೆ. ಹೀಗಿದ್ರೂ ಕೂಡ ಎಲ್ಲ ಭಗವದ್ಭಕ್ತರಿಗೆ ಮೋಕ್ಷ ನೀಡುವ ಸಲುವಾಗಿ ಅವನು ಪಿಶಾಚಿ ಥರ ಅವನು ತನ್ನನ್ನು ತಾನು ಇಟ್ಕೊಂಡಿರ್ತಾನೆ. ಪಿಶಾಚಿ ನೋಡಿದ್ರೇ ಭಯಾನಕವಾಗಿರ್ತಾನೆ ಅವನು. ಮತ್ತು ಅವನಿಗೆ ಯಾವುದೇ ಒಂದು ಭೌತಿಕ ವಸ್ತುಗಳು, ವ್ಯಕ್ತಿಗಳು ಯಾವುದ್ರ ಮೇಲೂ ಕೂಡ ಆಸಕ್ತಿ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಅದೃಷ್ಟಹೀನರಾಗಿರ್ತಾರಲ್ಲ, ಅದೃಷ್ಟನೇ ಇರೋದಿಲ್ಲ ಅಂಥ ಮೂರ್ಖ ಜನರು ಮಾತ್ರನೇ ಶಿವನನ್ನ ಆತ್ಮನಿರತ ಅಂತ ತಿಳ್ಕೊಳ್ಳದೆ, ಅಂದರೆ ಅವನು ಆತ್ಮನಲ್ಲೇ ಸಂತುಷ್ಟನಾಗಿರುವಂಥವನು ಅಂತ ತಿಳ್ಕೊಳ್ಳದೆ ಅವನನ್ನು ನೋಡಿ ನಗ್ತಾರೆ. ಈಗ ಭಗವಂತನ ಭಕ್ತರಿರ್ತಾರಲ್ಲ, ಅವರನ್ನ ನೋಡಿ ನಗುವಂಥವ್ರು, ಅವರು ನಡ್ಕೊಳ್ಳೋ ರೀತಿಯನ್ನು ನೋಡಿ ನಗುವಂಥವ್ರು ಇರ್ತಾರಲ್ಲ, ಅವರೆಲ್ಲ ಅದೃಷ್ಟಹೀನರು. ಯಾಕೆ ಅಂದರೆ ಅವರಿಗೆ ಅಜ್ಞಾನ ಕವದಿರೋ ಕಾರಣದಿಂದ ಅವರಿಗೆ ಇದು ಯಾವುದು ಗೊತ್ತಾಗೋದಿಲ್ಲ. ಅಂತಹ ಮೂರ್ಖರು ನಾಯಿಗಳು ತಿನ್ನುವಂಥ ನಮ್ಮ ದೇಹವನ್ನು, ಅಂದರೆ ಈಗ ಸತ್ತ ಮೇಲೆ ನಾಯಿ ನರಿಗಳ ಪಾಲಾಗುತ್ತಲ್ವ ಈ ದೇಹವನ್ನು ಹಾಗೆ ಬಿಟ್ಟರೆ, ಸೊ ನಾಯಿಗಳು ತಿನ್ನುವಂಥ ಈ ದೇಹವನ್ನು ಉಡುಪುಗಳಿಂದ ಮತ್ತು ಆಭರಣಗಳಿಂದ ಮತ್ತು ಏನೇನೋ ಲೇಪನೆಗಳಿಂದ ಸಿಂಗಾರ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ದೇಹಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದಕ್ಕೋಸ್ಕರ ಯಾವಾಗಲೂ ಆ ಶರೀರವನ್ನು ಶೃಂಗಾರ ಮಾಡೋದು, ಅದಕ್ಕೆ ಒಳ್ಳೊಳ್ಳೆ ಉಡುಪು ಹಾಕೋದು, ಅದಕ್ಕೆ ಏನೇನೋ ಮೇಕಪ್ಗಳನ್ನು ಮಾಡ್ಕೊಳ್ಳೋದು, ಇದರಲ್ಲೇ ಅವರು ತೊಡಗಿರ್ತಾರೆ. ಅದೇ ಯಾರಾದರೂ ಭಕ್ತರು ಅಥವಾ ಶಿವನನ್ನು ಅವನಿರೋ ರೀತಿಯನ್ನು ನೋಡಿ ನಗುತ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿವನು ಯಾವಾಗಲೂ ವಿಲಾಸಿ ವಸ್ತ್ರ, ಹಾರ, ಆಭರಣ ಮತ್ತು ಲೇಪನೆಗಳನ್ನು ಸ್ವೀಕರಿಸುವುದಿಲ್ಲ. ಆದರೆ ದೇಹವನ್ನು ಸಿಂಗರಿಸಿಕೊಳ್ಳುವ ಚಟಕ್ಕೊಳಗಾದವರು ಅಂತಿಮವಾಗಿ ನಾಯಿಗೆ ಆಹಾರವಾಗುವ ಈ ದೇಹವನ್ನು ಆತ್ಮವೆಂದು ಭಾವಿಸಿ ವೈಭವಯುತವಾಗಿ ಸಿಂಗರಿಸಿಕೊಳ್ಳುತ್ತಾರೆ. ಅವರು ಶಿವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ವಿಲಾಸಮಯ ಐಹಿಕ ಅನುಕೂಲಕ್ಕಾಗಿ ಆತನ ಬಳಿಗೆ ಹೋಗುತ್ತಾರೆ. ಇಲ್ಲೇನು ಹೇಳಿದ್ದಾರೆ, ಶಿವ ಯಾವತ್ತೂ ಅಷ್ಟೇ, ಅವನು ಯಾವಾಗಲಾದರೂ ವಿಲಾಸಿ ವಸ್ತ್ರಗಳನ್ನು, ಹಾರ ಆಭರಣಗಳನ್ನು, ಲೇಪನೆಗಳನ್ನು ಹಾಕ್ಕೊಂಡಿರೋದು ನಾವು ನೋಡ್ತೀವ? ಇಲ್ಲ, ಅವನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಅಂದರೆ ಈ ಐಹಿಕ ಪ್ರಪಂಚದ ವಸ್ತುಗಳಿಗೆ ಅವನು ಆಸೆ ಪಡೋದಿಲ್ಲ. ಆದರೆ ಯಾವಾಗಲೂ ದೇಹವನ್ನು, ಅಂದರೆ ಈ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡೋವಂಥವ್ರು, ಆಮೇಲೆ ಅದನ್ನು ಸಿಂಗಾರ ಮಾಡ್ಕೊಳ್ಳೋದು ಒಂದು ಚಟಕ್ಕೆ ಒಳಗಾಗಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ನಾಯಿಗಳಿಗೆ ಆಹಾರವಾಗುವಂಥ ಈ ದೇಹವನ್ನು ತುಂಬ ಇಂಪಾರ್ಟೆಂಟ್ ಕೊಟ್ಟು ಅದನ್ನೇ ಆತ್ಮ ಅಂತಲೂ ಕೂಡ ತಿಳ್ಕೊಂಡು ಅದನ್ನು ತುಂಬ ವೈಭವವಾಗಿ ಸಿಂಗಾರ ಮಾಡ್ಕೊಳ್ತಾರೆ. ಅವರು ಶಿವನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಈ ಒಂದು ಜಗತ್ತಿನಲ್ಲಿ ನಾವು ಚೆನ್ನಾಗಿ ಭೋಗಗಳನ್ನು ಭೋಗಿಸ್ಬೇಕು ಅಂತಂದರೆ ಅದಕ್ಕೆ ಏನಾದರೂ ಅನುಕೂಲಕ್ಕೆ ಬೇಕಾಗಿರುವಂಥ ವಸ್ತುಗಳು ಬೇಕಾಗಿದ್ರೆ ಅದಕ್ಕೆ ಶಿವನ ಹತ್ರನೇ ಬೇಡೋದಕ್ಕೆ ಹೋಗ್ತಾರೆ. ಯಾಕಂದರೆ ಈ ಜಗತ್ತಿಗೆಲ್ಲ ಒಡೆಯ ಅವನೇ ಅಲ್ವಾ, ಅವನ ಹತ್ರ ಬೇಡೋದಕ್ಕೆ ಹೋಗ್ತಾರೆ. ಯಾಕಂದರೆ ಕೊಡಬೇಕಾಗಿರುವಂಥವ್ನು ಅವನೇನೆ. ಈ ಜಗತ್ತನ್ನು ನೋಡ್ಕೊಳ್ತಾ ಇರುವಂಥವ್ರು ಯಾರು? ಶಿವ ಪಾರ್ವತಿಯರೇ ಅಲ್ವಾ. ಸೊ ಅದಕ್ಕೋಸ್ಕರ. ಆದರೆ ಶಿವನನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದನ್ನು ಪಡೆಯೋದಕ್ಕೋಸ್ಕರ ಅವನ ಹತ್ರನೇ ಹೋಗ್ತಾರೆ.
ಶಿವನ ಭಕ್ತರಲ್ಲಿ ಎರಡು ವಿಧ. ಒಂದು ವರ್ಗದವರು ಸಂಪೂರ್ಣವಾಗಿ ಐಹಿಕವಾದಿಗಳು. ಇವರು ಶಿವನಿಂದ ದೇಹ ಸುಖಗಳನ್ನು ಮಾತ್ರ ಬಯಸುತ್ತಾರೆ. ಮತ್ತೊಂದು ವರ್ಗ ಆತನೊಡನೆ ಒಂದಾಗಲು ಅಪೇಕ್ಷಿಸುತ್ತಾರೆ. ಅವರು ಬಹುಮಟ್ಟಿಗೆ ಅದ್ವೈತವಾದಿಗಳು. ನೋಡಿ, ಇಲ್ಲಿ ಶಿವಭಕ್ತರಲ್ಲೇ ಎರಡು ವಿಧ ಇದೆ. ಒಂದು ವರ್ಗದವರೇನು ಐಹಿಕವಾದಿಗಳು, ಇನ್ನೊಂದು ವರ್ಗದವರು ಅದ್ವೈತವಾದಿಗಳು. ಐಹಿಕವಾದಿಗಳು ಅಂತಂದ್ರೆ ಏನು? ಬರೀ ಶಿವನಿಂದ ದೇಹ ಸುಖಕ್ಕೆ ಏನು ಬೇಕೋ ಅಂಥ ಸುಖಗಳನ್ನು ಪಡೆಯೋದಕ್ಕೋಸ್ಕರ ಶಿವನನ್ನ ಕುರಿತು ತಪಸ್ ಮಾಡೋದು ಅಥವಾ ಇನ್ನೇನೋ ಒಂದು ಪೂಜೆ ವಿಧಾನಗಳನ್ನು ಮಾಡಿ ಅವನಿಂದ ಆ ಒಂದು ಏನು ಸುಖ ಬಯಸ್ಬೇಕು ಅಂತ ಇಷ್ಟ ಇರುತ್ತೋ ಅದನ್ನೆಲ್ಲ ಪಡ್ಕೊಳ್ತಾರೆ. ಇನ್ನೊಂದು ವರ್ಗ ಏನು ಅಂತಂದ್ರೆ ಅವನ ಜೊತೆನೆ ಒಂದಾಗಬೇಕು ಅಂತ ಅವರು ಇಷ್ಟಪಡ್ತಾರೆ. ಅವರನ್ನ ಅದ್ವೈತವಾದಿಗಳು ಅಂತ ಹೇಳೋದು. ಅಂತಹವರು ಶಿವೋಹಂ, ನಾನು ಶಿವ ಅಥವಾ ಮೋಕ್ಷಾನಂತರ ನಾನು ಶಿವನೊಂದಿಗೆ ಒಂದಾಗುತ್ತೇನೆ ಎಂದು ಜಪಿಸ ಬಯಸುತ್ತಾರೆ. ಅಂದರೆ ಕರ್ಮಿಗಳು ಮತ್ತೆ ಜ್ಞಾನಿಗಳು ಸಾಮಾನ್ಯವಾಗಿ ಶಿವಭಕ್ತರು. ಆದರೆ ಅವರು ಜೀವನದಲ್ಲಿ ಆತನ ನಿಜವಾದ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈಗ ಅದ್ವೈತವಾದಿಗಳೇನು ಮಾಡ್ತಾರೆ? ಶಿವೋಹಂ, ನಾನೇ ಶಿವ, ಮೋಕ್ಷ ಆದಮೇಲೆ ನಾನು ಶಿವನ ಜೊತೆ ಒಂದಾಗ್ತೀನಿ ಅಂತ ಅವರು ಇಷ್ಟಪಡ್ತಾರೆ. ಆ ರೀತಿ ಇರಬೇಕು ಅಂತ. ಅಂದರೆ ಕರ್ಮಿಗಳಿಗೂ, ಅಂದರೆ ಬರೀ ಐಹಿಕ ಪ್ರಪಂಚದಲ್ಲಿರುವಂಥ ಸುಖನ ಭೋಗಗಳನ್ನು ಭೋಗಿಸ್ಬೇಕು ಅಂತ ಇಷ್ಟಪಡ್ತಾರಲ್ಲ, ಅವರು ಕರ್ಮಿಗಳು. ಅವರು ಮತ್ತೆ ಜ್ಞಾನಿಗಳು ಸಾಮಾನ್ಯವಾಗಿ ಶಿವಭಕ್ತರಾಗಿರ್ತಾರೆ. ಆದರೆ ಅವರು ಜೀವನದಲ್ಲಿ ಅವನ ನಿಜವಾದ ಉದ್ದೇಶ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದರೆ ಈಗ ಶಿವನ ಭಕ್ತರಾಗಿರೋರು ಶಿವನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೋಬೇಕಲ್ವಾ, ಅದ್ರ ಕಡೆ ಎಲ್ಲ ಅವ್ರ ಗಮನ ಹರಿಸೋದಿಲ್ಲ. ನಾನೇ ಶಿವ ಅಂದ್ಕೊಂಡು ನಾನು ಅವನಲ್ಲಿ ಒಂದಾಗಬೇಕು ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವರು ಏನು ಅಂತಂದರೆ ಈ ಐಹಿಕ ಭೋಗಗಳು ಬೇಕು ಅಂತ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಕೆಲವೊಮ್ಮೆ ಶಿವಭಕ್ತರೆನ್ನಿಸಿಕೊಂಡವರು ವಿಷಪೂರಿತ ಮಾದಕ ವಸ್ತುಗಳನ್ನು ಬಳಸಿ ಆತನನ್ನು ಅನುಕರಿಸ ಬಯಸುತ್ತಾರೆ. ಶಿವ ಒಮ್ಮೆ ವಿಷಸಾಗರವನ್ನೇ ಆಪೋಷಣ ಮಾಡಿದನು. ಹೀಗಾಗಿ ಆತನ ಕಂಠ ನೀಲಿಯಾಯಿತು. ಶಿವನನ್ನು ಅನುಕರಿಸುವವರು ವಿಷವನ್ನು ಕುಡಿದು ಆತನನ್ನು ಅನುಕರಿಸಲೆತ್ನಿಸಿ ನಾಶವಾಗುತ್ತಾರೆ. ನೋಡಿ, ಇಲ್ಲಿ ಶಿವನನ್ನ ಫಾಲೋ ಮಾಡೋರು ಇರ್ತಾರಲ್ಲ, ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂತಂದ್ರೆ ಶಿವಭಕ್ತರು ಅನ್ಸ್ಕೊಂಡವರು ಶಿವ ಆ ವಿಷವನ್ನ ಕುಡಿದಾಗ ಕೆಲವೊಂದು ಮಾದಕ ವಸ್ತುಗಳನ್ನ ಬಳಸ್ತಾನೆ, ಆ ಘಾಟು ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ಅಂತ ಹೇಳ್ತಾರೆ. ಸರಿಯಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಶಿವನನ್ನು ಫಾಲೋ ಮಾಡೋರು ಏನು ಅಂತಂದರೆ ಶಿವ ಮಾದಕ ವಸ್ತುಗಳನ್ನು ತಗೊಂಡ, ಅದಕ್ಕೆ ನಾವು ಕೂಡ ಅವನ ಅನುಸರಣೆ ಮಾಡೋರಾಗಿರೋದ್ರಿಂದ ನಾವು ಅದನ್ನು ಸೇವನೆ ಮಾಡಬೇಕು ಅಂತ ಅವರು ಅನುಕರಣೆ ಮಾಡ್ತಾರೆ. ಒಂದು ಸರಿ ಶಿವ ಏನು ಮಾಡ್ದ, ವಿಷದ ಸಾಗರವನ್ನೇ ತನ್ನ ಬೊಗಸೆಯಲ್ಲಿ ತಗೊಂಡು ಅದನ್ನು ಆಪೋಷಣ ಮಾಡಿದ್ದ, ಅಂದರೆ ಕುಡ್ದಿದ್ದ. ಆಗ ಅವನ ಕಂಠ ನೀಲಿ ಆಗೋದು, ಆ ಕಂಠದಲ್ಲಿ ಅದನ್ನು ತಡೆದಿದ್ರಿಂದ ನೀಲಿ ಆಗುತ್ತಲ್ಲ. ಸೊ ಅದೇ ರೀತಿ ಶಿವನನ್ನು ಅನುಕರಣೆ ಮಾಡುವಂಥವ್ರು ವಿಷವನ್ನು ಕುಡಿಬೇಕು ಅಂತಂದ್ಬಿಟ್ಟು ಅವನನ್ನು ಅನುಕರಣೆ ಮಾಡೋದಕ್ಕೋಸ್ಕರ ಆ ರೀತಿ ಪ್ರಯತ್ನ ಮಾಡಿ ಕೂಡ ಅವ್ರ ನಾಶ ಆಗಿರೋದು ಉಂಟು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಮಹಾನ್ ವ್ಯಕ್ತಿಗಳು ಏನೆಲ್ಲ ಮಾಡಿರ್ತಾರೋ ಅದನ್ನೆಲ್ಲವನ್ನ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ಮಟ್ಟಕ್ಕೆ ಬಂದಾಗ ಮಾಡೋಕ್ಕಾಗತ್ತೆ. ಆದರೆ ಅವ್ರು ಹೇಳಿರೋದನ್ನ ನೀವು ಇದನ್ನು ಮಾಡಿ ಅಂತ ಹೇಳಿರ್ತಾರಲ್ಲ, ಅದನ್ನು ಮಾಡಿದ್ರೆ ಸಾಕಾಗಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಫುಲ್ಲನ್ನು ಅನುಕರಣೆ ಮಾಡೋದಕ್ಕೆ ಹೋಗ್ತೀವಿ, ಅದು ತಪ್ಪಾಗುತ್ತೆ. ಅನುಸರಣೆ ಮಾಡಬೇಕೇ ಹೊರತು ಅನುಕರಣೆ ಮಾಡಬಾರ್ದು. ಅವ್ರು ಮಾಡಿದ್ದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ಈಗ ಕೃಷ್ಣನ ಭಕ್ತರು ಕೃಷ್ಣ ಮಾಡಿದ್ದನ್ನೆಲ್ಲ ಮಾಡೋಕ್ಕಾಗತ್ತಾ? ಇಲ್ಲ. ಅವನು ಏನು ಮಾಡೋದಕ್ಕೆ ಹೇಳಿದಾನೋ ಅದನ್ನು ಮಾಡಿದ್ರೆ ಸಾಕಾಗುತ್ತೆ ನಾವು, ಆಯಿತಾ? ಶಿವನ ನಿಜವಾದ ಉದ್ದೇಶ ಆತ್ಮನಾದ ಶ್ರೀಕೃಷ್ಣನನ್ನು ಸೇವಿಸುವುದು. ಸೊಗಸಾದ ವಸ್ತ್ರಗಳು, ಹಾರಗಳು, ಆಭರಣಗಳು, ಸೌಂದರ್ಯ ಪ್ರಸಾದಗಳು ಮೊದಲಾದ ವೈಭವಯುತ ವಸ್ತುಗಳೆಲ್ಲವನ್ನೂ ಶ್ರೀಕೃಷ್ಣನಿಗೆ ಅರ್ಪಿಸಬೇಕೆಂದು ಶಿವ ಅಪೇಕ್ಷಿಸುತ್ತಾನೆ. ಏಕೆಂದರೆ ಶ್ರೀಕೃಷ್ಣನೇ ನಿಜವಾದ ಭೋಕ್ತಾರ. ಅಂತಹ ವಸ್ತುಗಳೆಲ್ಲವೂ ಶ್ರೀಕೃಷ್ಣನಿಗೆ ಸಲ್ಲಬೇಕಾದ್ದರಿಂದ ಅವುಗಳನ್ನು ಆತ ಸ್ವೀಕರಿಸಲು ನಿರಾಕರಿಸುತ್ತಾನೆ. ಮೂಢರು ಶಿವನ ಈ ಉದ್ದೇಶವನ್ನು ತಿಳಿಯದವರಾದ್ದರಿಂದ ಆತನನ್ನು ಕಂಡು ನಗುತ್ತಾರೆ ಅಥವಾ ಆತನನ್ನು ಅನುಕರಿಸಲು ವ್ಯರ್ಥವಾಗಿ ಪ್ರಯತ್ನಿಸುತ್ತಾರೆ. ಇಲ್ಲಿ ಗುರುಗಳೇನು ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಶಿವನ ಭಕ್ತರು ಅಂತ ಅನ್ನಿಸ್ಕೊಳ್ತಾರೆ, ಆದರೆ ಶಿವ ಯಾಕೆ ಆ ರೀತಿ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಶಿವ ಏನು ಹೇಳೋದಕ್ಕೆ ಹೊರಟಿದ್ದಾನೆ ಅಥವಾ ಏನನ್ನು ತೋರಿಸ್ತಾ ಇದ್ದಾನೆ, ನಾವು ಏನನ್ನು ಅನುಕರಣೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾನೆ ಅದನ್ನು ನೋಡೋದಿಲ್ಲ. ಬರೀ ಅವನನ್ನು ನೋಡಿ, ಅವನ ವೇಷಭೂಷಣಗಳನ್ನು ನೋಡಿ ನಗೋದು,
ಅಥವಾ ಅವನನ್ನ ಅನುಕರಣೆ ಮಾಡೋದು. ಅವನು ಏನು ಮಾಡ್ತಾ ಇದ್ದಾನೋ ಅದನ್ನ ಮಾಡಕ್ಕೆ ಹೋಗೋದು, ಆ ರೀತಿ ಮಾಡ್ತಾರೆ. ಅವನ ನಿಜವಾದ ಉದ್ದೇಶ ಏನು, ಅವನು ಏನು ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವನ ಉದ್ದೇಶ ಏನು ಅನ್ನೋದನ್ನು ಕೂಡ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಶಿವನ ನಿಜವಾದ ಉದ್ದೇಶ ಏನು ಅಂತಂದರೆ ಆತ್ಮನಾದಂತಹ ಶ್ರೀ ಕೃಷ್ಣನನ್ನ ಸೇವಿಸೋದು, ಅಂದರೆ ಅವನ ಸೇವೆ ಮಾಡೋದೇ ಮುಖ್ಯವಾದಂಥ ಉದ್ದೇಶ. ಮತ್ತೆ ನಮ್ಮ ಹತ್ರ ಇರುವಂಥ ಸೊಗಸಾದ ವಸ್ತ್ರಗಳಾಗಿರ್ಬೋದು, ಹಾರಗಳ ಆಭರಣಗಳು, ಇನ್ನು ಏನೇನು ಅಲಂಕಾರಿಕ ವಸ್ತುಗಳಿದೆಯೋ ಅದನ್ನು ನಾವು ಹಾಕೊಳ್ಳೋದಲ್ಲ, ಅದನ್ನೆಲ್ಲ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅನ್ನೋದು ಶಿವನ ಅಪೇಕ್ಷೆ. ಅದಕ್ಕೋಸ್ಕರ ಅವನು ಯಾವುದೇ ರೀತಿಯ ಆಡಂಬರವಾಗಿರುವಂತಹ ವಸ್ತುಗಳನ್ನು, ಆಭರಣಗಳನ್ನು ಏನನ್ನೂ ಅವನು ಉಪಯೋಗ ಮಾಡಲ್ಲ. ಇದೆಲ್ಲ ಕೃಷ್ಣನಿಗೆ ಅರ್ಪಣೆ ಆಗಬೇಕಾಗಿರೋದು ಅಂತ ಅವನು ಇಷ್ಟಪಡ್ತಾನೆ. ಯಾಕೆ ಅಂತಂದರೆ ಕೃಷ್ಣನೇ ನಿಜವಾದ ಭೋಕ್ತಾರ, ಎಲ್ಲವನ್ನ ಭೋಗಿಸ್ಬೇಕಾಗಿರೋದು ಯಾರು? ಕೃಷ್ಣ. ಅಂತಹ ವಸ್ತುಗಳೆಲ್ಲ ಶ್ರೀ ಕೃಷ್ಣನಿಗೆ ಸಲ್ಲಬೇಕಾಗಿರೋದ್ರಿಂದ ಅದನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಅವನು ನಿರಾಕರಣೆ ಮಾಡ್ತಾನೆ. ಆದರೆ ಮೂಢರಾಗಿರುವಂಥವ್ರು ಏನು ಮಾಡ್ತಾರೆ? ಈ ಶಿವನ ಉದ್ದೇಶವನ್ನು ತಿಳ್ಕೊಳ್ಳದೆ ಅವನನ್ನು ನೋಡಿ ನಗುತ್ತಾರೆ, ಮತ್ತು ಅವನನ್ನೇ ಅನುಕರಣೆ ಮಾಡೋದಕ್ಕೆ ಅವರು ವ್ಯರ್ಥವಾಗಿ ಪ್ರಯತ್ನ ಮಾಡ್ತಾರೆ. ವಿಷವನ್ನು ಕುಡಿಯೋದಕ್ಕೆ ಸಾಧ್ಯ ಆಗುತ್ತಾ? ಶಿವ ಕುಡ್ದ ಅಂತಂದ್ಬಿಟ್ಟು ನಾವು ವಿಷ ಕುಡಿದ್ರೆ ಏನು ಮಾಡ್ತೀವಿ? ಸಾಯ್ತೀವಿ ಅಷ್ಟೇನೆ. ಆ ವಿಷವನ್ನು ತಡ್ಕೊಳ್ಳುವಷ್ಟು ಶಕ್ತಿ ನಮ್ಮಲ್ಲಿ ಇರೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು. ಅವನ ನಿಜವಾದ ಉದ್ದೇಶ ಏನು ಅಂತ ಸರಿಯಾಗಿ ತಿಳ್ಕೊಂಡು ಅವನನ್ನು ನಾವು ಅನುಸರಣೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.